ಕರ್ನಾಟಕದ ಎಲ್ಲ ರೈತ ಬಾಂಧವರು ನಮಸ್ಕಾರ. ಒಂದು ಸಿಕ್ಕಾಪಟ್ಟೆ ಸ್ಪೆಷಲ್ ವಿಚಾರವನ್ನು ನಿಮಗೆ ಕೊಡ್ತಾ ಇದ್ದೀನಿ. ಏನಪ್ಪ ಅಂದರೆ, ಯಾರಿಗೆ ತೆಂಗು ಅಡಿಕೆ ಎಲ್ಲ ಬೆಳೆಯೋರಿಗೂ, ಅದು ತೆಂಗು ಅಡಿಕೆಗೆ ಸ್ವಲ್ಪ ಎಕ್ಸ್ಪೆಷಲಿ ಜಾಸ್ತಿ ಒತ್ತು ಕೊಟ್ಟು ಮಾತಾಡ್ತಾ ಇದ್ದೀನಿ. ಕಾರಣ ಏನಂತಂದರೆ, ತುಂಬ ಜನ ತೆಂಗು ಅಡಿಕೆ ಸಿಕ್ಕಾಪಟ್ಟೆ ಬೆಳೆದು ಬಿಟ್ಟಿದ್ದಾರೆ. ಕಾಡಸಿದ್ದೇಶ್ವರ, ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮಿಗಳು, ಕನ್ನೇರಿ ಮಠದವರು, ಅವ್ರು ಹೇಳ್ತಾರೆ, ಭೂಮಿ ಬೆಳೆ ನಿಮ್ಮ ಗಿಡಗಳು ನಮ್ಮ ಎಲೆಗಳ ಮುಖಾಂತರ 70% ಆಹಾರ ತಗೊಳುತ್ತೆ, 30% ಭೂಮಿಯಿಂದ ತಗೊಳುತ್ತೆ, ಆಹಾರನ ಅದೇ ತಯಾರು ಮಾಡ್ಕೊಳುತ್ತೆ. ಈ ಥರ ಇರುವಾಗ ಅದಕ್ಕೇನು ಬೇಕು? ಮುಂದುವರೆದ ರಾಷ್ಟ್ರಗಳಲ್ಲಿ ಇಸ್ರೇಲು, ಫ್ರಾನ್ಸು, ಜಪಾನು, ಅಮೇರಿಕಾ, ಕೃಷಿಯಲ್ಲಿ ಮುಂದುವರೆದ ರಾಷ್ಟ್ರಗಳು ಹೈಯೆಸ್ಟ್ ಸ್ಪ್ರೇ ಮಾಡಿ ಅದರಲ್ಲಿ ಒಂದು ಅದ್ಭುತವಾದ ಇಳುವರಿ ತಗೊಳ್ತಾ ಇದ್ದಾರೆ. ಇವತ್ತು ಆ ಸ್ಪ್ರೇ ಮಾಡಿದ್ರೆ ಅದ್ಭುತವಾಗಿ ವರ್ಕ್ ಆಗುತ್ತೆ. ತುಂಬ ಜನ ಸ್ಪ್ರೇ ಮಾಡ್ತಾರೆ, ಆದರೆ ಅಲ್ಲಿದೆ ಸ್ವಲ್ಪ ದೂರ ಇದೆ ಅಂತ ನಮ್ಗೆ ಆಗಲ್ಲ, ಸ್ವಲ್ಪ ದೂರ ಆಗಲ್ಲ ಅಂತಾರೆ. ಇಂಥ ನಿಟ್ಟಿನಲ್ಲಿ ನಮ್ಮ ಶಿವಮೊಗ್ಗದ ಹುಡುಗರು ಎಲ್ಲ ನಮ್ಮ ಸ್ನೇಹಿತರಾಗ್ಬಿಟ್ಟಿದ್ದಾರೆ. ಅವ್ರು ಎಷ್ಟು ದೂರ ಇದ್ದರೂ ಬೇಕಾದ್ರೆ ಬಂದು ಸ್ಪ್ರೇ ಮಾಡಿಕೊಡುವಂಥ ಹುಡುಗರಿದ್ದಾರೆ. ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಅವ್ರು ನನಗೆ ನೋಡೋಣ. ಸರ್ ನಮಸ್ತೆ, ನಿಮ್ಮ ಹೆಸರು? ರಾಕೇಶ್. ಸೂಪರ್. ಸರ್ ನಿಮ್ಮ ಹೆಸರು? ಸುದೀಪ್. ಸೂಪರ್. ನಿಮ್ಮ ಹೆಸರು? ಹಾಂ, ಸ್ವಲ್ಪ ಎಕ್ಸ್ಟ್ರಾರ್ಡಿನರಿ, ಭಯಂಕರ ಮಾತಾಡೋರು ಇವರು. ಸರ್ ನಿಮ್ಮ ಹೆಸರು? ಮನು. ಸೂಪರ್. ನಿಮ್ಮದು? ಹನುಮಂತು. ಎಲ್ಲರೂ ಎಕ್ಸ್ಟ್ರಾರ್ಡಿನರಿ. ತುಂಬ ಖುಷಿ ಆಗುತ್ತೆ ನೋಡಿ. ಈಗೆಲ್ಲ ಜನರಿಗೆ ಒಂದು ಸ್ಪ್ರೇ ಔಷಧಿ ಹೊಡಿಬೇಕು ಬನ್ನಿರಿ ಅಂದರೆ ಬರ್ತಾರೆ ರೈತರ ಹತ್ರ. 1000 ರೂಪಾಯಿ ಅಡ್ವಾನ್ಸ್ ಕೊಡಿ ಅಂತಾರೆ. 1000 ರೂಪಾಯಿ ಅಡ್ವಾನ್ಸ್ ಇಸ್ಕೊಂಡ್ಮೇಲೆ ನಾಳೆ ಇಲ್ಲ, ನಾಡಿದ್ದಿಲ್ಲ, ಆಚೆ ನಾಡಿದ್ದಿಲ್ಲ, ದುಡ್ಡು ಖಾಲಿ ಆಗಬೇಕು. ಹಾಗಾಗಿ ಕಷ್ಟ ಆಗುತ್ತೆ. ಇವರೆಲ್ಲ ಸ್ಪ್ರೇ ಮಾಡೋದು ಸಿಕ್ಕಾಪಟ್ಟೆ ಸ್ಪ್ರೇ. ಒಂದು ದಿನಕ್ಕೆ ಒಂದು 100 ಜನ ಕೆಲಸ ಮಾಡೋದು ಒಂದೇ ದಿನದಲ್ಲಾಗುತ್ತೆ. ಹಾಗಾಗಿ ಇಂಥ ತಂತ್ರಜ್ಞಾನಗಳನ್ನು ನಾವು ಬಳಸ್ಕೊಳ್ಬೇಕು. ಬಳಸ್ಕೊಂಡ್ರೆ ರೈತರು ಚೆನ್ನಾಗಿರ್ತಾರೆ, ಮತ್ತು ನಮ್ಮವ್ರಿಗೆ, ನಮ್ಮ ಹುಡುಗರಿಗೆ ಕೆಲಸ ಸಿಕ್ಕಂಗೆ ಆಗುತ್ತೆ, ಅವ್ರಿಗೂ ಬೇಗ ಕೆಲಸ ಆಗುತ್ತೆ. ಇದೊಂದು ಯಾವ ಎಕ್ಸ್ಟ್ರಾರ್ಡಿನರಿ. ನಾನಿನ್ನು ಡ್ರೋನಲ್ಲೂ ಸ್ಪ್ರೇ ಮಾಡಿಸಿದ್ದೀನಿ, ಎಲ್ಲ ವಿಡಿಯೋ ನೋಡಿದ್ದೀರಿ, ಮತ್ತು ಇದರಲ್ಲಿ ಕೂಡ ಸ್ಪ್ರೇ ಮಾಡಿಸ್ತಾ ಇದ್ದೀವಿ. ಇದು ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಇದನ್ನು ಬಳಸ್ಕೊಳ್ಳೋಣ ಅಂತ ಹೇಳ್ತೀನಿ. ಎಲ್ಲಿದ್ದರೂ ನಮ್ಮ ಹುಡುಗರು ಸರ್ವಿಸ್ ಕೊಡ್ತಾರೆ. ಹೇಳಿ, ಸರ್ವಿಸ್ ಕೊಡ್ತಾರೆ. ಸರ್ ನಮಸ್ತೆ. ನಮಸ್ತೆ. ಇವತ್ತು ಎಷ್ಟು ದೂರವರೆಗೂ ಹೋಗಿ ನೀವು ಸ್ಪ್ರೇ ಮಾಡ್ತಾ ಇದ್ದೀರಿ ಸರ್? ಸರ್ ಒಂದು 95 ಕಿಲೋಮೀಟರ್. ಸೂಪರ್. ನೀವು ನಿಮ್ಮ ಹತ್ರ ಮಾತಾಡ್ಸೋಣ. ಎಷ್ಟು ದೂರದವರೆಗೂ ಬಂದು ವರ್ಕ್ ಮಾಡ್ತಾ ಇದ್ದೀರಾ? ನಾವು ಒಂದು 100-105 ಕಿಲೋಮೀಟರ್ ತನಕ. ಸೂಪರ್. ಇಷ್ಟ ಆದರೆ ಸಾಕು. ಇನ್ನು ಮಿಕ್ಕಿದ ಅವರು ಅಲ್ಲಿರೋರು ಮಾಡ್ಕೊಳ್ಳಿ. ನಾನು ಹೇಳೋದು ಇಷ್ಟೇ, ಸ್ಪ್ರೇನ ಒಳ್ಳೆ ರೀತಿ ಮಾಡೋಣ. ಸ್ಪ್ರೇ ಮಾಡೋದು 2 ಥರ. ಒಂದು ಪೋಷಕಾಂಶ ಸ್ಪ್ರೇ, ಇದು ಗಿಡ ಬೆಳೆಯೋದಕ್ಕೆ. ಇನ್ನೊಂದು ಔಷಧಿ ಸ್ಪ್ರೇ, ಅದು ರೋಗ ಇರೋದಕ್ಕೆ, ಅದಕ್ಕಿಂತ ಹೊಡಿತೀವಿ. ನಾವು ಪೋಷಕಾಂಶವನ್ನು ಕೂಡ ಸ್ಪ್ರೇ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ. ಥ್ಯಾಂಕ್ ಯು ವೆರಿ ಮಚ್. ಒಳ್ಳೆಯದಾಗಲಿ ನಿಮಗೆಲ್ಲ. ಯೂಟ್ಯೂಬಲ್ಲಿ ರಾಧಾಕೃಷ್ಣ ಮತ್ತು 4 ಜನಕ್ಕೆ ಒಳ್ಳೇದು ಮಾಡೋಣ ಅಷ್ಟೇ. ಥ್ಯಾಂಕ್ ಯು ವೆರಿ ಮಚ್.